ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ವೆಕ್ಟರ್ಸ್ ಚಾಪ್ಟರ್ ಅಲ್ಲಿ ಇದ್ವಿ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ವೆಕ್ಟರ್ಸ್. ನಾವು ಆಲ್ರೆಡಿ ಲೆಕ್ಚರ್ 1 ಅಲ್ಲಿ ವೆಕ್ಟರ್ ಅಂದ್ರೆ ಏನು, ಟೈಪ್ಸ್ ಆಫ್ ವೆಕ್ಟರ್ ಏನು, ಡೆಫಿನೇಷನ್ ಏನು, ವೆಕ್ಟರ್ ಏನೇನ್ ಕಲಿತೀವಿ ನಾವು, ಆಪರೇಷನ್ ಹೆಂಗ್ ಮಾಡ್ಬೇಕು ಇದೆಲ್ಲ ಓದಿದೀವಿ. ವೆಕ್ಟರ್ ಅಲ್ಲಿ ಅಡಿಷನ್ ಹೆಂಗ್ ಮಾಡೋದು, ಸಬ್ಟ್ರಾಕ್ಷನ್ ಹೆಂಗ್ ಮಾಡೋದು ಅಂತ ಮುಗಿಸಿದ್ವಿ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ವೇರ್ ವಿ ಆರ್ ಗೋಯಿಂಗ್ ಟು ಲರ್ನ್ how to multiply given two vectors. Okay, vectors ಹೋಗಕ್ಕಿಂತ ಮುಂಚೆ ಲೆಟ್ ಮಿ ಕನೆಕ್ಟ್ ಇಟ್ ಫ್ರಮ್ ಸಮ್ವೇರ್ ಎಲ್ಸ್. ಈಗ ನಾವು ಯೂಶಲ್ ಆಗಿ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡುವಾಗ ನಮಗೆ ಎರಡು ಸಿಂಬಲ್ ಯೂಸ್ ಮಾಡೋ ಅಭ್ಯಾಸ ಇದೆ. ಒಂದು ಈ ಸಿಂಬಲ್ ಮಲ್ಟಿಪ್ಲೈ, ಈ ಸಿಂಬಲ್ ಅದು ಬಿಟ್ರೆ ಯೂಶಲಿ ಈ ತರ A.B ಈ ತರ ಡಾಟ್ ಬರೋದ್ರೂ ನಮಗೆ ಅಂಡರ್ಸ್ಟುಡ್, ಅದು ನಮ್ಗೆ ಆಲ್ರೆಡಿ ಸೆಲ್ಫ್ ಎಕ್ಸ್ಪ್ಲನೇಟರಿ ದಟ್ ಅದನ್ನು ಪ್ರಾಡಕ್ಟ್ ಅಂತ ಆಲ್ಜಿಬ್ರಾ ಅಲ್ಲಿ ಅರ್ಥಮೆಟಿಕಲ್ ಎಲ್ಲ ಕಡೆ ಯೂಸ್ ಮಾಡಿರ್ತೀವಿ. ಬಟ್ ವಿತ್ ರೆಸ್ಪೆಕ್ಟ್ ಟು ವೆಕ್ಟರ್ಸ್ ಚಾಪ್ಟರ್ ಆ ಎರಡಕ್ಕೂ ಬೇರೆ ಮೀನಿಂಗ್ ಇದೆ. ಯೂಶಲಿ ಬೇರೆ ಎಲ್ಲಾದ್ರಲ್ಲೂ ನಾವ್ ಇದನ್ನ ಫಿಸಿಕ್ಸ್ ಅಲ್ಲಿ ಬರೆದ್ರು ಅಥವಾ ನಾವು ಮ್ಯಾಥ್ಸ್ ಅಲ್ಲಿ ಆಲ್ಜಿಬ್ರಾ, ಅರ್ಥಮೆಟಿಕ್, ಕೋಆರ್ಡಿನೇಟ್ ಜಾಮೆಟ್ರಿ ನಾವ್ ಎಲ್ಲೇ ಯೂಸ್ ಮಾಡಿದ್ರು ಈ ಮೀನಿಂಗ್ ಎರಡು ಸೇಮ್ ಅಂತ ಎಲ್ರಿಗೂ ಗೊತ್ತು. ಬಟ್ ವೆಕ್ಟರ್ಸ್ ಚಾಪ್ಟರ್ ಅಲ್ಲಿ ಮಾತ್ರ ಅದು ಎರಡು ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ. ಸೊ ವೆನ್ ಯು ವಾಂಟ್ ಟು ಮಲ್ಟಿಪ್ಲೈ ಟು ವೆಕ್ಟರ್ಸ್ ನಿಮಗೆ ಎರಡು ತರ ಪ್ರಾಡಕ್ಟ್ ಬರುತ್ತೆ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಡಾಟ್ ಪ್ರಾಡಕ್ಟ್. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಡಾಟ್ ಪ್ರಾಡಕ್ಟ್. ಸೊ ನಾವಲ್ಲಿ ಏನ್ ಡಾಟ್ ಇಟ್ಟಿದೀವಿ, ಈಗ ಅದೇ AB ನ ನಾನು ಡಾಟ್ ಪ್ರಾಡಕ್ಟ್ ಅಂತ ತಗೊಂಡ್ರೆ, ಎರಡು ವೆಕ್ಟರ್ ಅಂತ ತಗೊಂಡ್ರೆ A ವೆಕ್ಟರ್ ಡಾಟ್ B ವೆಕ್ಟರ್, ಇದನ್ನ ಡಾಟ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೇಮ್ ವೇ ಸೆಕೆಂಡ್ ಟೈಪ್ ಆಫ್ ವೆಕ್ಟರ್ ಏನು, ಇದು ಕ್ರಾಸ್ ತರ ಇದೆ ಅಲ್ವಾ? ಸೊ ಸೆಕೆಂಡ್ ಟೈಪ್ ಆಫ್ ವೆಕ್ಟರ್ ಏನ್ ಬರುತ್ತೆ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಬರುತ್ತೆ. ಇದೇ ಎರಡನ್ನ ವೆಕ್ಟರ್ಸ್ ತರ ತಗೊಂಡ್ರೆ ಕ್ರಾಸ್ ಪ್ರಾಡಕ್ಟ್ ಹೆಂಗ್ ಕಾಣಿಸುತ್ತೆ, A ವೆಕ್ಟರ್ ಕ್ರಾಸ್ B ವೆಕ್ಟರ್. ಸೊ ಗೆಟ್ ಯೂಸ್ ಟು ದಿಸ್. ಇನ್ಮೇಲಿಂದ ಡಾಟ್ ಆಮೇಲೆ ಕ್ರಾಸ್ ಎರಡು ಒಂದೇ ಅಲ್ಲ, ಅದೆರಡು ಬೇರೆ ಬೇರೆ. ಓಕೆ, ಎರಡಕ್ಕೂ ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ. ದಟ್ಸ್ ದ ರೀಸನ್ ವಿ ಹ್ಯಾವ್ ಡಿವೈಡೆಡ್ ಇಟ್ ಫ್ರಮ್ ಟೂ ಡಿಫರೆಂಟ್ ವೇಸ್. ಈಗ ಫಸ್ಟ್ ಡಾಟ್ ಪ್ರಾಡಕ್ಟ್ ಏನು ಅಂತ ಅರ್ಥ ಮಾಡ್ಕೊಂಡು ಆಫ್ಟರ್ ದಟ್ ವಿಲ್ ಗೋ ಫಾರ್ ಕ್ರಾಸ್ ಪ್ರಾಡಕ್ಟ್. ಓಕೆ, ಸಿಂಪಲ್. ಡಾಟ್ ಪ್ರಾಡಕ್ಟ್ ಏನ್ ಕೊಡುತ್ತೆ, ಸಪೋಸ್ ಯು ಹ್ಯಾವ್ ಟೂ ವೆಕ್ಟರ್ಸ್, ಎರಡು ವೆಕ್ಟರ್ ಇದೆ. ಓಕೆ, ಫಸ್ಟ್ A ವೆಕ್ಟರ್ ಅಂತ ತಗೋತೀನಿ, ಇದನ್ನ B ವೆಕ್ಟರ್ ಅಂತ ತಗೋತೀನಿ. ಆಬ್ವಿಯಸ್ಲಿ ದೇ ಬೋತ್ ವಿಲ್ ಹ್ಯಾವ್ ಡೈರೆಕ್ಷನ್. ಕ್ರಾಸ್ ಪ್ರಾಡಕ್ಟ್ ಅಂತ ಬಂದಾಗ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಬಂದಾಗ ನಿಮಗೆ ಸೇಮ್ ನೋಡಿ, ಎರಡಕ್ಕೂ ಒಂದೇ. ಬಟ್ ಎನಿವೆ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ತಿರ್ಗಾ ಹೇಳ್ತೀನಿ ಅದನ್ನ. ನಿಮಗೆ ಆಂಗಲ್ ಇರುತ್ತೆ, ಅದು ಬಿಟ್ಟು ಆಂಗಲ್ ಇಲ್ಲದೆ ನಿಮಗೆ ಜಾಮೆಟ್ರಿಕಲಿ ಬೇಡ ಅಂದ್ರೆ ಕಾಂಪೋನೆಂಟ್ ಫಾರ್ಮ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ನಾವು ಜಾಮೆಟ್ರಿಕಲಿ ಕಲಿಯೋಣ. ಇದೊಂದು ಆಂಗಲ್ ಇದೆ ಥೀಟಾ, ಇದಿಷ್ಟು ನಮಗೆ ಅವೈಲೇಬಲ್ ಇರುತ್ತೆ, ಕರೆಕ್ಟಾ? ಸೊ ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡಬೇಕು. ಇಫ್ ಐ ವಾಂಟ್ ಟು ಫೈಂಡ್ ದ ಡಾಟ್ ಪ್ರಾಡಕ್ಟ್ ಆಫ್ A ಡಾಟ್ B ಅಂದ್ರೆ A ಡಾಟ್ B ಇಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಇಂಟು ಕಾಸ್ ಥೀಟಾ. ಈ ಇಷ್ಟು ವ್ಯಾಲ್ಯೂಸ್ ಗೊತ್ತಿದ್ರೆ ನಮಗೆ ಈಸಿಯಾಗಿ ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡಬಹುದು. ಈಗ ನೋಡಿ, ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡೋದು ಗೊತ್ತಿದೆ. ಸೇಮ್ ವೆಕ್ಟರ್ ಯಾವುದೇ ಇದ್ರೂ ಮ್ಯಾಗ್ನಿಟ್ಯೂಡ್ ನಿಮ್ಗೆ ಹೆಂಗ್ ಫೈಂಡ್ ಮಾಡೋದು ಗೊತ್ತಿದೆ. ಅಂಡ್ ಸಪೋಸ್ ನಾನು ನಿಮ್ಗೆ ಆಂಗಲ್ ಕೊಟ್ರೆ, ಆಂಗಲ್ ಇಸ್ 30, ಆಂಗಲ್ ಇಸ್ 60, ಅಥವಾ ನಿಮ್ಗೆ ಆಂಗಲ್ ಕೊಟ್ರೆ ಆ ವ್ಯಾಲ್ಯೂ ನಿಮಗೆ ಫೈಂಡ್ ಮಾಡಕ್ ಬರುತ್ತೆ. ಸೊ ಸ್ಪೀಕಿಂಗ್ ಆಫ್ ವಿಚ್, ಡಾಟ್ ಪ್ರಾಡಕ್ಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದು ಫಾರ್ಮುಲಾ. ಓಕೆ, ನಾನು ಈ ಫಾರ್ಮುಲಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ತೀರಾ. A ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B ಕಾಸ್ ಥೀಟಾ, ಅದೇನೋ ಮೂರು ಏನ್ ಕೊಡ್ತಾ ಇದೆ ನಂಗೆ, ವೆರಿ ಸಿಂಪಲ್. ಆ ಮೂರುನು ಸೇರಿ ನನಗೆ ಈಗ ನೋಡಿ, ಇದು ಒಂದು ಕಾನ್ಸ್ಟೆಂಟ್ ಅಲ್ವಾ, ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಇದು ಒಂದು ಕಾನ್ಸ್ಟೆಂಟ್. ಅಂಡ್ ಆಬ್ವಿಯಸ್ಲಿ ಕಾಸ್ ಥೀಟಾ ಯಾವುದೇ ನೀವು ವ್ಯಾಲ್ಯೂ ಹಾಕಿದ್ರು 0.5, 1/√2, √3/2, 1, ಅದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಕರೆಕ್ಟಾ? ಸೊ ನಾನು ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರು ನನಗೆ ವೆಕ್ಟರ್ ಮಲ್ಟಿಪ್ಲೈ ಮಾಡಿ ಬರ್ತಿರೋ ಆನ್ಸರ್ ಏನು, ಎವ್ರಿಥಿಂಗ್ ಇಸ್ ಕಾನ್ಸ್ಟೆಂಟ್. ಬರೀ ಕಾನ್ಸ್ಟೆಂಟ್ ಇದೆ ಅಂದ್ರೆ ಇಟ್ ಈಸ್ ಜಸ್ಟ್ ಗಿವಿಂಗ್ ಮಿ ಮ್ಯಾಗ್ನಿಟ್ಯೂಡ್ ಅಂತ ಅರ್ಥ ಅಲ್ವಾ? ಇದೆಲ್ಲ ಕಾನ್ಸ್ಟೆಂಟ್, ನೋ ಡೈರೆಕ್ಷನ್ ಇಸ್ ದೇರ್ ಹಿಯರ್. ಇವನ್ ದೋ ದೇ ಆರ್ ವೆಕ್ಟರ್ಸ್, ದ ಪ್ರಾಡಕ್ಟ್ ವಿಚ್ ಐ ಆಮ್ ಗೆಟಿಂಗ್ ಈಸ್ ಜಸ್ಟ್ ಕಾನ್ಸ್ಟೆಂಟ್, ಅಂದ್ರೆ ಬರೀ ಮ್ಯಾಗ್ನಿಟ್ಯೂಡ್ ಸಿಗ್ತದೆ. ಸೊ ಎನಿ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅದಕ್ಕೆ ಏನಂತಾರೆ, ಅದಕ್ಕೆ ಸ್ಕೇಲರ್ ಅಂತ ಹೇಳ್ತಾರೆ. ದಟ್ ಈಸ್ ದ ರೀಸನ್ ಡಾಟ್ ಪ್ರಾಡಕ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್. ದಿಸ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ಯಾವ್ದೋ ಒಂದು ಒಕೇಶನ್ ಬರುತ್ತೆ ವೇರ್ ನಿಮಗೆ ಆಂಗಲ್ ಇರುತ್ತೆ, ವೆಕ್ಟರ್ ಇರುತ್ತೆ, ಬಟ್ ನಿಮಗೆ ಬರೋ ಆನ್ಸರ್ಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರಬೇಕು, ವಿಚ್ ವುಡ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅಂದ್ರೆ ಯು ಹ್ಯಾವ್ ಟು ಚೂಸ್ ಡಾಟ್ ಪ್ರಾಡಕ್ಟ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ, ದಿಸ್ ಇಸ್ ಹೌ ಯು ಫೈಂಡ್ ದ ಡಾಟ್ ಪ್ರಾಡಕ್ಟ್. ನೆಕ್ಸ್ಟ್ ಏನ್ ಬರುತ್ತೆ, ಸಿಂಪಲ್. ಸಪೋಸ್ A ವೆಕ್ಟರ್ ಡಾಟ್ B ವೆಕ್ಟರ್ ನ ನಾನು B ವೆಕ್ಟರ್ ಡಾಟ್ A ವೆಕ್ಟರ್ ಅಂತ ಬರೆದ್ರೆ ಎರಡು ಸೇಮಾ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎಸ್ ಇಟ್ ಈಸ್ ಸೇಮ್ ಬಿಕಾಸ್ ದೇ ಆರ್ ಕಾಮ್ಯುಟೇಟಿವ್. ನೆಕ್ಸ್ಟ್ ಏನ್ ಬರುತ್ತೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಬರುತ್ತೆ. ಡಿಸ್ಟ್ರಿಬ್ಯೂಟಿವ್ ನ ಡೀಟೇಲ್ಡ್ ಆಗಿ ನಾವು ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟಿವ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್ ಆಗುತ್ತೆ ಅನ್ನೋದು ನಾಪ್ಕ ಇರ್ಲಿ, ರೈಟ್? ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಒನ್. ಈಗ ಇದೇ ಫಾರ್ಮುಲಾ ತಗೋತೀನಿ. ಸೊ ನೆಕ್ಸ್ಟ್ ಏನು ಅಂದ್ರೆ, ಸಪೋಸ್ ನಿಮಗೆ ಮ್ಯಾಗ್ನಿಟ್ಯೂಡ್ ಕೊಡ್ತಾರೆ. ಕ್ವಶನ್ ಹೆಂಗ್ ಬರುತ್ತೆ ಅಂತ ಹೇಳ್ತಾ ಇದೀನಿ ನಾನು. ಮ್ಯಾಗ್ನಿಟ್ಯೂಡ್ ಕೊಡ್ತಾರೆ,
ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಕೊಡ್ತಾರೆ, ನಿಮಗೆ ಆಂಗಲ್ ಫೈಂಡ್ ಮಾಡಕ್ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ, ಕಾಸ್ ಥೀಟಾ ಫೈಂಡ್ ಮಾಡ್ತೀರಾ, ಅಂದ್ರೆ ಆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಥೀಟಾ ವ್ಯಾಲ್ಯೂ ತಗೋತೀರಾ. ಆಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ಆಕ್ಚುಯಲ್ ಥೀಟಾ ವ್ಯಾಲ್ಯೂ ಅಂತ ಹೇಳ್ತೀರಾ, ರೈಟ್? ಸೊ ಲೆಟ್ ಮಿ ರೈಟ್ ದಟ್ ಪಾರ್ಟ್. ಸೊ ಇವಾಗ ಕಾಸ್ ಥೀಟಾ ಬೇಕು, ದಿಸ್ ಇಸ್ ದ ಅನ್ನೋನ್. ಇದು ಅನ್ನೋನ್ ಅಂದ್ರೆ ಮಿಕ್ಕಿದೆಲ್ಲ ಶಿಫ್ಟ್ ಮಾಡ್ಬೇಕು ನಾನು, ಅಲ್ವಾ? ಸೊ ಏನಾಗುತ್ತೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್, ಇದೇ ಡಾಟ್ ಪ್ರಾಡಕ್ಟ್ ಫಾರ್ಮುಲಾನ ನಾನು ಮ್ಯಾಗ್ನಿಟ್ಯೂಡ್ ನ ಶಿಫ್ಟ್ ಮಾಡಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಈ ತರ ಶಿಫ್ಟ್ ಮಾಡಿದ್ರೆ ಐ ವಿಲ್ ಗೆಟ್ ಅನ್ ಆಂಗಲ್. ಸೊ ದಿಸ್ ಇಸ್ ಅನದರ್ ಫಾರ್ಮ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಅರ್ಥ ಆಯ್ತಲ್ವಾ? ಜಾಮೆಟ್ರಿಕಲಿ ಓದ್ತಾ ಇದೀವಿ, ನೆಕ್ಸ್ಟ್ ಕಾಂಪೋನೆಂಟ್ ಓದ್ತೀವಿ ಅಂಡ್ ಅಪ್ಲಿಕೇಶನ್ ಇಲ್ಲೇ ಓದ್ತೀವಿ, ರೈಟ್? ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಈಗ ವ್ಯಾಲ್ಯೂ ಗೊತ್ತಾಗಿದೆ ನಂಗೆ, ಆಂಗಲ್ ಹೆಂಗ್ ಫೈಂಡ್ ಮಾಡಕ್ ಗೊತ್ತಾಗಿದೆ. ನೆಕ್ಸ್ಟ್ ಏನ್ ಕ್ಯೂರಿಯಾಸಿಟಿ ಇರುತ್ತೆ, ಈ ಆಂಗಲ್ ಜಾಗದಲ್ಲಿ ಏನ್ ಹಾಕಿದ್ರೆ ನಮಗ್ ವೆಕ್ಟರ್ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಲ್ವಾ? ಸೊ ಫಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ನಾನು ಥೀಟಾನ 90 ಡಿಗ್ರಿ ಅಂತ ತಗೋತೀನಿ. ಓಕೆ, ಥೀಟಾ 90 ಆದ್ರೆ ಕಾಸ್ 90 ಏನಾಗುತ್ತೆ, ಕಾಸ್ 90 0. ಸೊ ಈ ವ್ಯಾಲ್ಯೂ 0 ಆಗುತ್ತೆ. ಅಂದ್ರೆ ಏನರ್ಥ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು 0. ನಾನು ಇದನ್ನ ಶಿಫ್ಟ್ ಮಾಡಿದ್ರೆ ಮ್ಯಾಟರ್ ಆಗಲ್ಲ, ನನಗೆ ಹೆಂಗಿದ್ರು 0ನೇ ಬರುತ್ತೆ, ಅಲ್ವಾ? ಸೊ ಇಂಡೈರೆಕ್ಟ್ಲಿ ನಾನು ಏನ್ ಬರಿಬಹುದು, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ನಾನು ಏನ್ ತಗೊಂಡ್ರು, ವೆನ್ ದ ಆಂಗಲ್ ಇಸ್ 90 ಡಿಗ್ರಿ ಏನಾಗುತ್ತೆ, ದ ಡಾಟ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟ್ 0 ಇದೆ ಯಾವ್ದೋ ಎರಡು ವೆಕ್ಟರ್ದು ಅಂದ್ರೆ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಯಾಕಂದ್ರೆ 90 ಡಿಗ್ರಿ ತಗೊಂಡ್ರೆ ನನಗೆ ಡಾಟ್ ಪ್ರಾಡಕ್ಟ್ 0 ಬರ್ತಾರೆ. ಓಕೆ, ಸೊ ದೇರ್ ಇಸ್ ಅನದರ್ ವೇ ಆಫ್ ಕ್ವೆಶನಿಂಗ್. ಇದನ್ನೇ ಕ್ವೆಶನ್ ಅಂತ ಕೇಳ್ಬೋದು, ಯಾವ್ದೋ ಎರಡು ವೆಕ್ಟರ್ ಕೊಡ್ಬೋದು ನಿಮ್ಗೆ ಅಂಡ್ ದೇ ವಿಲ್ ಆಸ್ಕ್ ಯು ಟು ಫೈಂಡ್ ವೆದರ್ ದೇ ಆರ್ ಪರ್ಪೆಂಡಿಕ್ಯುಲರ್ ಆರ್ ನಾಟ್. ನೀವೇನ್ ಫೈಂಡ್ ಮಾಡ್ತೀರಾ, ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡ್ತೀರಾ, 0 ಇದ್ರೆ ಪರ್ಪೆಂಡಿಕ್ಯುಲರ್, ಇಲ್ಲ ಅಂದ್ರೆ ನಾಟ್ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ವ್ಯಾಲ್ಯೂ ಏನ್ ಮಾಡ್ಬೋದು ನೋಡಿ, ಇದು ಮ್ಯಾಕ್ಸಿಮಮ್ 90 ಡಿಗ್ರಿ. ಮಿನಿಮಮ್ ವ್ಯಾಲ್ಯೂ ಆದ್ರೆ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ ಆದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಬರುತ್ತೆ. ಸೊ ತಿರ್ಗಾ 0 ಅಂದ್ರೆ ಏನು, ಕಾಸ್ 0 ಇಸ್ 1 ಅಲ್ವಾ? ಸೊ ಇಲ್ಲಿ 1 ಬರುತ್ತೆ. ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಏನಾಗುತ್ತೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬರುತ್ತೆ. ಈ ಒಂದು ಪ್ರಾಪರ್ಟಿನ ಒಂದು ಸ್ಪೆಷಲ್ ಕೇಸ್ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಡಿಫರೆಂಟ್ ವೆಕ್ಟರ್ಸ್ಗೆ ನಾನು ತೋರಿಸಿದೀನಿ, ಬಟ್ ದೇ ವಿಲ್ ಕನ್ಸಿಡರ್ ಫಾರ್ ದ ಸೇಮ್ ವೆಕ್ಟರ್. ಅಂದ್ರೆ ಈ ಬಿ ಜಾಗದಲ್ಲಿ ನಾನು ಸಪೋಸ್ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇದೇ ಬಿ ಜಾಗದಲ್ಲಿ ನಾನು ಸಬ್ಸ್ಟಿಟ್ಯೂಟಿಂಗ್ ಏನಾಗುತ್ತೆ, ಇದು ಎ ವೆಕ್ಟರ್ ಡಾಟ್ ಎ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ. ನಾನು ಇದನ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಅಂತ ಬರಿಬಹುದು. ನೌ ದಿಸ್ ಇಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಇದು ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು, ಬಟ್ ಅಲಾಂಗ್ ವಿತ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಆಂಗಲ್ ಜೊತೆಗೆ ಏನೇನಾಗುತ್ತೆ ಅಂತ ಅರ್ಥ ಆಗಿದೆ. ಓಕೆ, ಸೊ ಲೆಟ್ ಮಿ ಜಸ್ಟ್ ಚೆಕ್. ಆಂಗಲ್ದೆಲ್ಲ ಮುಗೀತಲ್ವಾ, ಥೀಟಾ 90 ಪರ್ಪೆಂಡಿಕ್ಯುಲರ್. ಓಕೆ, ಡನ್. ನೆಕ್ಸ್ಟ್ ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು ಅಂದ್ರೆ, ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಕಾಂಪೋನೆಂಟ್ ಫಾರ್ಮ್ ಆಫ್ ಅ ವೆಕ್ಟರ್. ಇದು ಜಾಮೆಟ್ರಿಕಲಿ ಏನೇನಾಗುತ್ತೆ ಅಂತ ಗೊತ್ತಾಗಿದೆ. ಈಗ ಕಾಂಪೋನೆಂಟ್ ಫಾರ್ಮ್ ಕೊಟ್ರೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಓಕೆ, ಕಾಂಪೋನೆಂಟ್ಸ್ ಕೊಟ್ಟಿದ್ದಾರೆ. ಸಪೋಸ್ ಇದೆ ಎ ವೆಕ್ಟರ್ ಬಿ ವೆಕ್ಟರ್, ನನಗೆ ಜಾಮೆಟ್ರಿಕಲ್ ಏನು ಗೊತ್ತಿಲ್ಲ. ಎ ವೆಕ್ಟರ್ ಏನಂತ ತಗೋತೀನಿ, a1 ಇಂಟು ಐ ಕ್ಯಾಪ್ b1 ಇಂಟು ಜೆ ಕ್ಯಾಪ್ ಪ್ಲಸ್ c1 ಇಂಟು ಕೆ ಕ್ಯಾಪ್ ಅಂತ ತಗೋತೀನಿ. ಬಿ ವೆಕ್ಟರ್ನ a2 ಇಂಟು ಐ ಕ್ಯಾಪ್ ಪ್ಲಸ್ b2 ಇಂಟು ಜೆ ಕ್ಯಾಪ್ ಪ್ಲಸ್ c2 ಇಂಟು ಕೆ ಕ್ಯಾಪ್ ಅಂತ ತಗೋತೀನಿ. ಈಗ ಇದು ಎರಡನ್ನೇ ಯೂಸ್ ಮಾಡ್ಕೊಂಡು ನನಗೆ ಜಾಮೆಟ್ರಿನೇ ಬೇಡ, ನನಗೆ ಆಂಗಲೇ ಬೇಡ, ನಾನು ಇದು ಎರಡನ್ನೇ ಯೂಸ್ ಮಾಡ್ಕೊಂಡು ಹೆಂಗ್ ಫೈಂಡ್ ಮಾಡೋದು? ಸಿಂಪಲ್, ಎರಡದು ಎಕ್ಸ್ ಕಾಂಪೊನೆಂಟ್ ಪ್ರಾಡಕ್ಟ್ ತಗೊಳ್ಳಿ, a1 ಇಂಟು a2, ವೈ ಕಾಂಪೊನೆಂಟ್ ಪ್ರಾಡಕ್ಟ್ ತಗೊಳ್ಳಿ b1 ಇಂಟು b2, ಝೆಡ್ ಕಾಂಪೊನೆಂಟ್ ಪ್ರಾಡಕ್ಟ್ ತಗೊಳ್ಳಿ c1 ಇಂಟು c2. ಎಲ್ಲದನ್ನು ಆಡ್ ಮಾಡಿ ದಿಸ್ ಇಸ್ ಹೌ ಯು ಗೆಟ್ ಡಾಟ್ ಪ್ರಾಡಕ್ಟ್ ಯೂಸಿಂಗ್ ದ ಕಾಂಪೊನೆಂಟ್ ಫಾರ್ಮ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಇದೇ ತರ ಬೇರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸಿಂಪಲ್ ಪ್ರಾಬಬಲ್ ಕ್ವೆಶನ್ಸ್ ಏನು ಬೇರೆ ಯಾವ್ದು ಅಂದ್ರೆ, ಫಸ್ಟ್ ನೋಡಿ ಆಂಗಲ್ ಹೇಳ್ದೆ, ಪರ್ಪೆಂಡಿಕ್ಯುಲರ್ ಅಥವಾ ಯಾವಾಗ ಆರ್ಥೋಗೋನಲ್ ಅದು ಹೇಳ್ದೆ. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡಿ ಗಿವಿಂಗ್ ದ ಕಾಂಪೊನೆಂಟ್ ವೆಕ್ಟರ್ ಹೇಳ್ದೆ. ನೆಕ್ಸ್ಟ್ ಕೆಲವು ಅಪ್ಲಿಕೇಶನ್ಸ್ ಇದೆ. ಯಾವ ಅಪ್ಲಿಕೇಶನ್ ಇದೆ? ಯು ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಕಾಲ್ಡ್ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ದಿಸ್ ಇಸ್ ಆಕ್ಚುಲಿ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದನ್ನ ಹೇಳ್ತಾ ಹೋದ್ರೆ ಫುಲ್ ವಿಡಿಯೋ ಇದೆ ಹೇಳುತ್ತೆ, ಬಟ್ ಸಿನ್ಸ್ ದಿಸ್ ಇಸ್ ಓನ್ಲಿ ಫಾರ್ ವೆಕ್ಟರ್ ಅರ್ಥ ಮಾಡ್ಕೊಳಕ್ ಹೇಳೋದ್ರಿಂದ, ಈಗ ನೋಡಿ ಪ್ರೊಜೆಕ್ಷನ್ ಆಫ್, ಇಲ್ಲಿ ನೋಡಿ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಹೇಳ್ತೀನಿ, ಬೇಡ ಇನ್ನೊಂದು ಮಾಡ್ಬೋಣ ಸೊ ದಟ್ ಕನ್ಫ್ಯೂಸ್ ಆಗಲ್ಲ. ಸೊ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ನಾನು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಪ್ರೊಜೆಕ್ಷನ್ ಅಂದ್ರೆ ಏನು? ಪ್ರೊಜೆಕ್ಷನ್ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಶಾಡೋ. ಸಪೋಸ್ ವೆಕ್ಟರ್ ಇಲ್ಲಿ ಇದೆ ಅಂದ್ರೆ ಬಿ ಮೇಲೆ ಯಾವ ತರ ಶಾಡೋ ಬರುತ್ತೆ, ಎಲ್ಲಿವರೆಗೆ ಶಾಡೋ ಬರುತ್ತೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅ ಸ್ಟ್ರೈಟ್ ಲೈನ್. ನಿಮ್ಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸುತ್ತೆ. ಬಟ್ ನೀವ್ ಹೆಂಗ್ ನಾಪ್ಕ ಇಟ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ವರಿ ಓನ್ಲಿ ಅಬೌಟ್ ಡಾಟ್ ಪ್ರಾಡಕ್ಟ್. ಓಕೆ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದ್ರೆ ಸಿಂಪಲ್ ನೋಡಿ, ಯಾವಾಗ್ಲೂ ನೀವು ಡಾಟ್ ಪ್ರಾಡಕ್ಟ್ ತಗೊಳ್ಳಿ. ಫಸ್ಟ್ ಟೇಕ್ ದ ಡಾಟ್ ಪ್ರಾಡಕ್ಟ್ ಆಫ್ ಬೋತ್ ದ ವೆಕ್ಟರ್ಸ್.
ಡಿವೈಡೆಡ್ ಬೈ, ನೋಡಿ ಇದನ್ನ ಮಾಡೋದಕ್ಕೆ ನಿಮಗೆ 2 ವೇ ಗೊತ್ತಿದೆ ಈಗ. ಓಕೆ, ಸೊ ನಾಟ್ ಟು ವರಿ. ಸೊ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಯಾವ ವೆಕ್ಟರ್ ಮೇಲೆ ಪ್ರೊಜೆಕ್ಟ್ ಆಗ್ತಾ ಇದೆಯೋ ಅದರದ್ದು ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ವೆಕ್ಟರ್. ಸೇಮ್ ವೇ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಆದ್ರೆ ಏನ್ ಮಾಡ್ತೀರಾ, ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಅಂದ್ರೆ ನಾನೇನ್ ಹೇಳ್ದೆ, ಫಸ್ಟ್ ಎರಡ್ರದ್ದು ಡಾಟ್ ಪ್ರಾಡಕ್ಟ್ ತಗೋಬೇಕು. ಸೊ ಎ ಡಾಟ್ ಬಿ, ಬಿ ಡಾಟ್ ಬಿ ಡಸಂಟ್ ಮ್ಯಾಟರ್, ಡಿವೈಡೆಡ್ ಬೈ ಯಾವ್ದ್ರ ಮೇಲೆ ಬೀಳ್ತಾ ಇದೆ ಪ್ರೊಜೆಕ್ಷನ್, ಎ ವೆಕ್ಟರ್ ಮೇಲೆ. ಸೊ ಆ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ದಿಸ್ ಇಸ್ ಹೌ ಯು ಫೈಂಡ್ ದ ಪ್ರೊಜೆಕ್ಷನ್. ಅರ್ಥ ಆಯ್ತಲ್ವಾ? ಸೊ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ, ಯಾವ ಕ್ವೆಶನ್ಸ್ ಪ್ರಾಬಬಲ್ ಬರುತ್ತೆ, ಪ್ರಾಬಬಿಲಿಟಿ ಇರೋ ಯಾವ ಕ್ವೆಶನ್ಸ್ ಇದೆ ಇಲ್ಲಿ. ಸಿಂಪಲ್ ನೋಡಿ, ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಫಸ್ಟ್ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಕೇಳಕ್ಕೆ ಒಂದು ಕ್ವೆಶನ್ ಬರುತ್ತೆ, ಅಥವಾ ಫೈಂಡ್ ದ ಆಂಗಲ್ ಅಂತ ಒಂದು ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಚೆಕ್ ವೆದರ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್, ಅಲ್ಲೊಂದು ಕ್ವೆಶನ್ ಬರುತ್ತೆ. ಅಥವಾ ಸೇಮ್ ವೆಕ್ಟರ್ ಇದನ್ನ ನಿಮ್ ಪ್ರಾಪರ್ಟೀಸ್ ಯೂಸ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಬರುತ್ತೆ. ಸೊ ಪ್ರಾಬಬಲ್ ಕ್ವೆಶನ್ ವಿಲ್ ಕಮ್ ಹಿಯರ್. ಅಥವಾ ಅವ್ರು ನಿಮಗೆ ನಾರ್ಮಲ್ ಆಗಿ ಓದ್ಬೇಕು ಅಂದ್ರೆ ದೇರ್ ಕ್ಯಾನ್ ಬಿ ಅ ಕ್ವೆಶನ್ ಹಿಯರ್. ಅಥವಾ ಏನು ಬೇಡ, ನಾನು ಪ್ರೊಜೆಕ್ಷನ್ ಅಪ್ಲಿಕೇಶನ್ ಕೊಡ್ತೀನಿ ಅಂದ್ರೆ ಇಲ್ಲಿರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಪ್ರಾಬಬಲ್ ಕ್ವೆಶನ್ಸ್ ಫ್ರಮ್ ಡಾಟ್ ಪ್ರಾಡಕ್ಟ್. ಅಂಡ್ ನಾಟ್ ಟು ಫರ್ಗೆಟ್, ಯೂನಿಟ್ ವೆಕ್ಟರ್ ಹೆಂಗಾಗುತ್ತೆ ಅಂತ ಗೊತ್ತಿರಬೇಕು. ಸೊ ಯೂನಿಟ್ ವೆಕ್ಟರ್ ಸ್ಪೆಷಲ್ ಅಲ್ವಾ, ಕ್ರಾಸ್ ಬೇಡ, ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದ್ಸರಿ ಹೇಳಿದ್ರೆ ಕ್ರಾಸ್ ಏನು ಅಂತ. ಯೂನಿಟ್ ವೆಕ್ಟರ್ದು ಗೊತ್ತಿರಬೇಕು. ಈಗ ನೋಡಿ, ಐ ಡಾಟ್ ಜೆ, ಜೆ ಡಾಟ್ ಕೆ, ಐ ಡಾಟ್ ಕೆ ಈ ತರ ಬೇರೆ ಬೇರೆ ಇದ್ರೆ ದ ಆನ್ಸರ್ ಇಸ್ 0. ಯಾವುದೇ ಇರಲಿ, ಯಾವ ಆರ್ಡರ್ ಅಲ್ಲಾದ್ರೂ ಇರಲಿ, ಆನ್ಸರ್ ಇಸ್ 0. ಇದೇ ಅಕಸ್ಮಾತ್ ನೀವು ಐ ಡಾಟ್ ಐ ತಗೊಂಡ್ರೆ, ಸೇಮ್ ವೆಕ್ಟರ್ ಐ ಡಾಟ್ ಐ ಅಥವಾ ಜೆ ಡಾಟ್ ಜೆ ಅಥವಾ ಕೆ ಡಾಟ್ ಕೆ ಈ ತರ ತಗೊಂಡ್ರೆ ದ ಆನ್ಸರ್ ಇಸ್ 1. ಯಾಕೆ ಅಂತ ಹೇಳ್ತೀನಿ. ಈಗ ವಾಪಸ್ ಬನ್ನಿ, ಇದು ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ, ಕ್ವೆಶನ್ ಇರುತ್ತೆ ಅಂತ ಹೇಳದ್ನ, ಅಲ್ಲೇ ಯೂಸ್ ಆಗ್ತದೆ ನೋಡಿ. ಎ ಡಾಟ್ ಎ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಈಗ ಸಪೋಸ್ ನಾನು ಇಲ್ಲಿ ತಗೊಂತಿರೋ 2 ವೆಕ್ಟರ್ ಯೂನಿಟ್ ವೆಕ್ಟರ್ ಆದ್ರೆ ಐ ಡಾಟ್ ಐ ಆಗುತ್ತೆ. 2 ಯೂನಿಟ್ ವೆಕ್ಟರ್ ಐ ಸ್ಕ್ವೇರ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ ಏನು, 1 ಸ್ಕ್ವೇರ್ ಇಸ್ 1. ಅದಕ್ಕೆ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಎರಡೂನು ಎಲ್ಲ ಮೂರೂನು 1 ಆಗುತ್ತೆ. ಡಿಫರೆಂಟ್ ಇದ್ರೆ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಓಕೆ, ಸೊ ನಾನು ಕ್ರಾಸ್ ಬರೆದ್ರೆ ಇದು ಪ್ರಾಬ್ಲಮ್ ಆಗುತ್ತಲ್ವಾ, ನಾನೇ ಹೇಳ್ಬಿಟ್ಟು ನಾನೇ ಫಾಲೋ ಮಾಡ್ತಿಲ್ಲ. ಓಕೆ, ಸೊ ಇಲ್ಲಿ ಏನ್ ಬರಿಬೇಕು ನೀವು, ಕ್ರಾಸ್ ಬರೆಯಂಗೆ ಇಲ್ಲ, ಇಲ್ಲಿ ಕ್ರಾಸ್ಗೆ ಬೇರೆ ಅರ್ಥ ಇದೆ. ಸೊ ಐ ಡಾಟ್ ಜೆ, ಐ ಡಾಟ್ ಕೆ, ಜೆ ಡಾಟ್ ಕೆ, ಐ ಡಾಟ್ ಕೆ ಎಲ್ಲ 0. ನೆಕ್ಸ್ಟ್ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಎಲ್ಲ 1. ಸೊ ಇದಿಷ್ಟು ಗೊತ್ತಿದ್ರೆ ನಿಮಗೆ ಡಾಟ್ ಪ್ರಾಡಕ್ಟ್ ರೆಡಿ ಅಂತ ಅರ್ಥ. ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ದಿಸ್. ನೆಕ್ಸ್ಟ್ ವಿಡಿಯೋ ನಾನು ಫುಲ್ ಬರೀ ಡಾಟ್ ಪ್ರಾಡಕ್ಟ್ ಪ್ರಾಬ್ಲಮ್ಸ್ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ವಾಂಟ್, ಇದು ಸಮರಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಈಗ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಕ್ರಾಸ್ ಪ್ರಾಡಕ್ಟ್. ಆಲ್ರೆಡಿ ಹೇಳಿದ್ದೀನಿ, ಡಾಟ್ ಪ್ರಾಡಕ್ಟ್ ಅಂದ್ರೆ ಇಫ್ ಯು ಮಲ್ಟಿಪ್ಲೈ 2 ವೆಕ್ಟರ್ಸ್ ಯು ಆರ್ ಸಪೋಸ್ ಟು ಗೆಟ್ ಅ ಸ್ಕೇಲಾರ್. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು, ಸ್ಕೇಲಾರ್ ನ ವೆಕ್ಟರ್ ಮಾಡಿ. ಇಫ್ ಯು ಮಲ್ಟಿಪ್ಲೈ 2 ವೆಕ್ಟರ್ಸ್ ದ ಆನ್ಸರ್ ಇಸ್ ಆಲ್ಸೋ ವೆಕ್ಟರ್. ಸೊ ವೆಕ್ಟರ್ ಬಂತು ಅಂದ್ರೆ ದಟ್ ಇಸ್ ಅ ಸ್ಕೇಲಾರ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ರಾಫಿಕಲಿ, ಜಾಮೆಟ್ರಿಕಲಿ, ಗ್ರಾಫಿಕಲಿ ಅಲ್ಲ. ಸೊ ಜಾಮೆಟ್ರಿಕಲಿ ಸೇಮ್ ತಿರ್ಗಾ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ತಗೊಂಡ್ರೆ ಈ ತರ ಇದ್ರೆ ಆಬ್ವಿಯಸ್ಲಿ ಇಲ್ಲಿ ಒಂದು ಆಂಗಲ್ ಅಸೋಸಿಯೇಟ್ ಆಗಿರುತ್ತೆ, ಕರೆಕ್ಟಾ? ಆ ಆಂಗಲ್ ನ ಥೀಟಾ ಅಂತ ತಗೊಳ್ಳೋಣ. ಸೊ ಇಫ್ ದಿಸ್ ಇಸ್ ಥೀಟಾ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಕಾಸ್ ಇತ್ತು ಡಾಟ್ ಅಲ್ಲಿ, ಇಲ್ಲಿ ಸೈನ್ ಥೀಟಾ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಈಗ ಇಲ್ಲಿ ಕೇಳ್ಬೋದು, ಈಗ ನಾನು ಆಲ್ರೆಡಿ ಡಾಟ್ ಪ್ರಾಡಕ್ಟ್ ಅಲ್ಲಿ ಹೇಳಿದ್ದೀನಿ, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಹೇಳಿದೆ, ಕ್ರಾಸ್ ಪ್ರಾಡಕ್ಟ್ ಹೇಳುವಾಗ ಇಟ್ ವಿಲ್ ಗಿವ್ ಯು ಅ ವೆಕ್ಟರ್ ಅಗೈನ್ ಅಂತ ಹೇಳಿದೆ. ಬಟ್ ವೇರ್ ಎಕ್ಸಾಕ್ಟ್ಲಿ ಆರ್ ಯು ಗೆಟಿಂಗ್ ವೆಕ್ಟರ್? ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು ಅಲ್ವಾ? ಸೊ ಡೈರೆಕ್ಷನ್ ಮರೆಯಂಗಿಲ್ಲ. ಇಲ್ಲಿವರೆಗೂ ನಮ್ಗೆ ಏನ್ ಸಿಕ್ಕಿದೆಯೋ ಆಲ್ ದಿಸ್, ಇಲ್ಲಿವರೆಗೂ ನಮಗ್ ಸಿಕ್ಕಿರೋದು ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಆನ್ಸರ್ ವೆಕ್ಟರ್ ಬರಬೇಕು ಅಂದ್ರೆ ನಮಗ್ ಡೈರೆಕ್ಷನ್ ಬೇಕು. ಡೈರೆಕ್ಷನ್ ಯಾರು ಕೊಡ್ತಾರೆ? ಸಿಂಪಲ್, ಮ್ಯಾಗ್ನಿಟ್ಯೂಡ್. ಇಲ್ಲಿ 2 ವೆಕ್ಟರ್ ಇದೆ, ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ 2 ವೆಕ್ಟರ್ಸ್ ವಿಲ್ ಅಪಿಯರ್ ಇನ್ ದ ನಾರ್ಮಲ್ ಡೈರೆಕ್ಷನ್. ಈ ತರ ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ನಾರ್ಮಲ್ ಡೈರೆಕ್ಷನ್. ಇನ್ನ ಕರೆಕ್ಟ್ ಆಗಿ ಬರೆದ್ರೆ ಆಕ್ಚುಲಿ ಅದು ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ. ಸೊ ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಬರೀಬೇಕು ಅಂದ್ರೆ ಕರೆಕ್ಟ್ ಆಗಿ ಈ ವೆಕ್ಟರ್ ಹತ್ರನೇ ಇರುತ್ತೆ ನಾರ್ಮಲ್ ಡೈರೆಕ್ಷನ್. ಓಕೆ, ಸೊ ಏನ್ ಇದ್ರ ಹೆಲ್ಪ್, ಏನ್ ಯೂಸ್ ಇದ್ರದ್ದು ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಇದೆ, ದಿಸ್ ಇಸ್ ದ ನಾರ್ಮಲ್. ಈ ಡೈರೆಕ್ಷನ್ ಅಲ್ಲಿ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಬರುತ್ತೆ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇದಲ್ಲ, ಆ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಡೈರೆಕ್ಷನ್ ಏನ್ ಮಾಡ್ಬೇಕು ನಾನು? ಡೈರೆಕ್ಷನ್ ಅಲ್ಲಿ ಇದು ನಾರ್ಮಲ್ ಅಲ್ವಾ, ನಾರ್ಮಲ್ ಪರ್ಪೆಂಡಿಕ್ಯುಲರ್ ಎಲ್ಲ ಒಂದೇ. ಸೊ ನಾರ್ಮಲ್ ಅಲ್ಲಿ ಒಂದು ಯೂನಿಟ್ ವೆಕ್ಟರ್ ನ ತಗೋತೀನಿ, ಅದನ್ನ ಎನ್ ಅಂತ ಬರಿತೀನಿ. ಸೊ ಆ ಯೂನಿಟ್ ವೆಕ್ಟರ್ ನ ಇಲ್ಲಿ ಬರಿತೀನಿ ಎನ್ ಕ್ಯಾಪ್. ಕ್ಯಾಪ್ ಇದ್ರೆ ಅದು ಡೈರೆಕ್ಷನ್ ಹೇಳುತ್ತೆ, ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ಎನ್ ಕ್ಯಾಪ್ ವಿಲ್ ಗಿವ್ ಯು ದ ಡೈರೆಕ್ಷನ್. ಸೊ ಎ ಕ್ರಾಸ್ ಬಿ ಇಸ್ ನಥಿಂಗ್ ಬಟ್
magnitude of A vector, magnitude of B vector divided by magnitude of A vector, magnitude of B vector into sin theta into n cap. ಓಕೆ, ಈಗ ಸೇಮ್ ತಿರ್ಗಾ ನಮಗಿಲ್ಲ ಆನ್ಸರ್ ವೆಕ್ಟರ್ ಬರ್ತಿರೋದ್ರಿಂದ ಈ ಕ್ರಾಸ್ ಪ್ರಾಡಕ್ಟ್ ನ ಏನಂತ ಕರಿಬಹುದು, ಇನ್ನೊಂದು ಹೆಸರು ಏನ್ ಕರಿಬಹುದು, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿಬಹುದು. ನೆಕ್ಸ್ಟ್ ಏನ್ ಯೋಚನೆ ಮಾಡ್ಬೇಕು ನಾವು, ಇದಿಷ್ಟ ಆಯ್ತು, ಎ ಕ್ರಾಸ್ ಬಿ ಮಾಡಿ ನಾನು ವಿಲ್ ಇಟ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ? ನೋ, ದ ಕ್ರಾಸ್ ಪ್ರಾಡಕ್ಟ್ ಈಸ್ ನೆವರ್ ಕಾಮ್ಯುಟೇಟಿವ್. ಸೊ ಎ ಕ್ರಾಸ್ ಬಿ ನೇ ಬೇಕು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಬಿ ಕ್ರಾಸ್ ಎ. ಇಟ್ ಈಸ್ ನಾಟ್ ಕಾಮ್ಯುಟೇಟಿವ್. ಓಕೆ, ನೆಕ್ಸ್ಟ್ ಏನ್ ಓದಿದ್ವಿ, ಅಲ್ಲಿ ಆಂಗಲ್ ಬಗ್ಗೆ ಓದಿದ್ವಿ, ಕರೆಕ್ಟಾ? ಸೊ ಈ ಆಂಗಲ್ ಬೇಕು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಸರ್ಕಸ್ ಮಾಡ್ಬೇಕು ನಾವು. ನೋಡಿ ಏನ್ ಸರ್ಕಸ್ ಅಂತ ಹೇಳ್ತೀನಿ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಸೈನ್ ಥೀಟಾ. ಇದಿಷ್ಟೇ ಇದ್ದಿದ್ರೆ ನಾನು ಶಿಫ್ಟ್ ಮಾಡಿದ್ರೆ ನನಗೆ ಆಂಗಲ್ ಸಿಕ್ಬಿಟ್ಟಿರೋದು. ಬಟ್ ಇಲ್ಲಿ ಏನಿದೆ, ಇದ್ರ ಜೊತೆಗೆ ಎನ್ ಕ್ಯಾಪ್ ಅನ್ನೋದೊಂದು ಎಕ್ಸ್ಟ್ರಾ ಇದೆ ಅಲ್ವಾ? ಸೊ ನನಗೆ ಗೊತ್ತು ಇದು ಯೂನಿಟ್ ವೆಕ್ಟರ್ ಇದು ಅಂತ, ವಿಚ್ ಇಸ್ ಗಿವಿಂಗ್ ಮಿ ಡೈರೆಕ್ಷನ್. ಸೊ ನಾನು ಏನ್ ಮಾಡ್ತೀನಿ, ಫುಲ್ ಮ್ಯಾಗ್ನಿಟ್ಯೂಡ್ ತಗೊಂಡ್ಬಿಡ್ತೀನಿ, ಇಷ್ಟು ಮ್ಯಾಗ್ನಿಟ್ಯೂಡ್ ತಗೋತೀನಿ. ಓಕೆ, ಸೊ ಈಗ ನೋಡಿ, ಇವಾಗ ಆಲ್ರೆಡಿ ಇದೆಲ್ಲ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇದೆ. ಸೊ ಇದೊಂದಕ್ಕೆ ಮಾತ್ರ ಮ್ಯಾಗ್ನಿಟ್ಯೂಡ್ ಎಕ್ಸ್ಟ್ರಾ ಆಗುತ್ತೆ, ಇದಿಷ್ಟಕ್ಕೂ ಆಲ್ರೆಡಿ ಮ್ಯಾಗ್ನಿಟ್ಯೂಡ್ ಇದೆ, ಎರಡಕ್ಕೂ ಮ್ಯಾಗ್ನಿಟ್ಯೂಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಏನಾಗುತ್ತೆ, ದಿಸ್ ವಿಲ್ ಬಿ 1. ಓಕೆ, ಸಪೋಸ್ ನನಗೆ ಸೈನ್ ಥೀಟಾ ಬೇಕು ಅಂದ್ರೆ ಇವಾಗ ಏನ್ ಮಾಡ್ಬೇಕು, ಸೈನ್ ಥೀಟಾ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಇದಿಷ್ಟು ಶಿಫ್ಟ್ ಆಗುತ್ತೆ ಅಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಇಲ್ಲ ಅಂದ್ರೆ ಇಷ್ಟೇ ಬರೆದ್ರು ಸಾಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಅಲ್ಲಿ ಬರೀ ಡಾಟ್ ಪ್ರಾಡಕ್ಟ್ ಇತ್ತು, ಇಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ಮೇಲೆ ಆಂಗಲ್ ಸಿಗುತ್ತೆ. ನೆಕ್ಸ್ಟ್ ಏನೋ ಸೇಮ್ ತಿರ್ಗಾ ಸೈನ್ ಥೀಟಾ, ನಾನು ಆಂಗಲ್ ಜೊತೆ ಆಟ ಆಡ್ಬೇಕು ಅಲ್ವಾ? ಸೊ ಆಂಗಲ್ ಏನ್ ಮಾಡ್ತೀನಿ, ಇವಾಗ ಥೀಟಾನ 90 ಡಿಗ್ರಿ ತಗೋತೀನಿ. 90 ಡಿಗ್ರಿ ತಗೊಂಡ್ರೆ ಏನ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಥೀಟಾ 0 ಡಿಗ್ರಿ ತಗೊಂಡ್ರೆ ಏನ್ ಬರುತ್ತೆ, ಥೀಟಾ 0 ಡಿಗ್ರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಥೀಟಾ 0 ಅಂದ್ರೆ ಆಂಗಲ್ ಫಾರ್ಮ್ ಆಗ್ತಿಲ್ಲ, ಅದೇ ಲೆಕ್ಕ ಅದು ಅಲ್ವಾ? ಸೊ ಇಲ್ಲೇನ್ ಬರುತ್ತೆ ಇವಾಗ, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು 0 ಅಂದ್ರೆ ಏನು, ಸೈನ್ 0 ಇಸ್ 0. ಸೊ ನಾನು ಶಿಫ್ಟ್ ಮಾಡ್ತೀನಿ. ಸೊ ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು 0 ಅಂದ್ರೆ ಏನರ್ಥ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 0 ವೆಕ್ಟರ್ ಅಂತ ಅರ್ಥ. ಇದು ಯಾವ ಕಂಡೀಷನ್ ತೋರಿಸುತ್ತೆ, ಈ ಕಂಡೀಷನ್ ನಾವು ಪ್ಯಾರಲಲ್ ಆರ್ ಕೊಲಿನಿಯರ್ ಇದೆರಡಕ್ಕೂ ಯೂಸ್ ಮಾಡಬಹುದಾದಂತ ಕಂಡೀಷನ್. ಯಾಕಂದ್ರೆ 0 ಡಿಗ್ರಿ ಅಂದ್ರೆ ನೋಡಿ, ಈಗ ಎ ವೆಕ್ಟರ್ ಇದೆ, ಎರಡು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ 0 ಅಂದ್ರೆ ಆಂಗಲ್ ಇಲ್ಲ ಅಂತ ಅರ್ಥ. ವಿಚ್ ಮೀನ್ಸ್, ಅಥವಾ ಎರಡು ಲೈನ್ ಇದೆ ಅಂದ್ರೆ ಅದ್ ಆಂಗಲ್ ಆಗ್ತಿಲ್ಲ ಅಂದ್ರೆ ಇನ್ನೇನ್ ಅರ್ಥ, ಈಗ ಸಪೋಸ್ ಇದ್ರೆ ಆಂಗಲ್ಲೇ ಇಲ್ಲ ಅಂದ್ರೆ ಈ ತರ ಇರ್ಬೇಕು, ಒಂಚೂರು ಟಚ್ ಆದ್ರೂ ಆಂಗಲ್ ಇದೆ ಅಂತ ಅರ್ಥ. ಸೊ ಇದರ್ ದೇ ಆರ್ ಪ್ಯಾರಲಲ್ ಆರ್ ದೇ ಆರ್ ಕೊಲಿನಿಯರ್. ಸೊ ಅದ್ ಎರಡನ್ನೂ ಚೆಕ್ ಮಾಡುವಂತ ಒಂದು ಚಾನ್ಸ್ ಇರುತ್ತೆ ಯೂಸಿಂಗ್ ದಿಸ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಏನ್ ಯೂಸ್, ಈಗ ಆಂಗಲ್ ಆಯ್ತು, ಕಾಂಪೊನೆಂಟ್ಸ್ ಕೊಟ್ರೆ ಏನ್ ಮಾಡ್ಬೇಕು, ದಟ್ ಈಸ್ ದ ನೆಕ್ಸ್ಟ್ ಥಿಂಗ್ ಅಲ್ವಾ? ಸೊ ಲೆಟ್ ಎ ವೆಕ್ಟರ್ ಇಸ್ ಈಕ್ವಲ್ ಟು a1 i cap b1 j cap ಪ್ಲಸ್ c1 k cap. ಅದೇ ತರ ಬಿ ವೆಕ್ಟರ್ ಬಿ ಈಕ್ವಲ್ ಟು a2 i cap b2 j cap ಆಮೇಲೆ c2 k cap. ನಾನು a1 b1 ಅಲ್ಲ, ದೇ ಆರ್ ಆಲ್ x ಕಾಂಪೊನೆಂಟ್, y ಕಾಂಪೊನೆಂಟ್ ಅಂಡ್ z ಕಾಂಪೊನೆಂಟ್. ಈಗ ಕ್ರಾಸ್ ಪ್ರಾಡಕ್ಟ್ ಹೆಂಗ್ ತಗೊಳ್ಳೋದು, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಇಲ್ಲಿ ಡಿಟರ್ಮಿನೆಂಟ್ ಯೂಸ್ ಆಗುತ್ತೆ. ಫಸ್ಟ್ ರೋ ಅಲ್ಲಿ ಯಾವಾಗ್ಲೂ i j k ಇರಬೇಕು. ಓಕೆ, ಈಗ ಎ ಕಾಂಪೊನೆಂಟ್ಸ್ ಯಾವ್ದಿದೆ, ಎಕ್ಸ್ ಕಾಂಪೊನೆಂಟ್ಸ್. ಎದು ಕಾಂಪೊನೆಂಟ್ಸ್ ಯಾವುದು, ಇಲ್ಲಿ a1, ಇಲ್ಲಿ b1, ಇಲ್ಲಿ c1. ಸೊ ಅದನ್ನೇ ಬರೀರಿ, a1 b1 ಅಂಡ್ c1. ನೆಕ್ಸ್ಟ್ ಏನಿದೆ, a2 b2 c2 ಇದೆ, a2 b2 ಅಂಡ್ c2. ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಕ್ರಾಸ್ ಪ್ರಾಡಕ್ಟ್ ಸಿಗುತ್ತೆ, ಬಿಕಾಸ್ ನಿಮಗೆ ವೆಕ್ಟರೇ ಬೇಕಲ್ವಾ. ಸೊ ವೆಕ್ಟರ್ ಬೇಕು ಅಂದ್ರೆ ಎಕ್ಸ್ ಕಾಂಪೊನೆಂಟ್ ಜೊತೆಗೆ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಇರಬೇಕು, ಅದಕ್ಕೆ ಈ ಕ್ಯಾಪ್ಸ್ ಎಲ್ಲ ನಿಮಗೆ ವೆಕ್ಟರೇ ಕೊಡುತ್ತೆ. ನೆಕ್ಸ್ಟ್ ಏನು, ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಗೆ ಜಾಸ್ತಿ ಅಪ್ಲಿಕೇಶನ್ ಇರೋದು. ಡಾಟ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಪ್ರೊಜೆಕ್ಷನ್ ಇತ್ತು, ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ನೀವು ಏರಿಯಾಸ್ ನ ಫೈಂಡ್ ಮಾಡಬಹುದು. ಓಕೆ, ಸೊ ಫಸ್ಟ್ ಏರಿಯಾ ಯಾವ್ದು ಫೈಂಡ್ ಮಾಡಬಹುದು, ಯು ಕ್ಯಾನ್ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್. ಸಪೋಸ್ ಒಂದು ಟ್ರಯಾಂಗಲ್ ಇದೆ. ಓಕೆ, ಈ ಟ್ರಯಾಂಗಲ್ ನ ನಾನು ನೋಡಿ ಇಲ್ಲಿಂದ ಎ ಬರಿತೀನಿ, ಎ ಬಿ ಸಿ ಅಂತ ಬರಿತೀನಿ. ಓಕೆ, ಸೊ ನಿಮಗೆ ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಮಾಡಬೇಕು ಅಂದ್ರೆ ಟೇಕ್ ಆಲ್ವೇಸ್ ಅಡ್ಜಸೆಂಟ್ ಸೈಡ್ಸ್. ಇದನ್ನ ಒಂದು ವೆಕ್ಟರ್ ಅಂತ ಬರಿತೀನಿ, ಇದನ್ನ ಒಂದು ವೆಕ್ಟರ್ ಅಂತ ಬರಿತೀನಿ. ಅಡ್ಜಸೆಂಟ್ ಸೈಡ್ಸ್ ತಗೊಳ್ಳಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್, ಏನ್ ಮಾಡ್ತೀರಾ ಇಲ್ಲಿ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಆದ್ರೆ ಎ ವೆಕ್ಟರ್ ಬಿ ವೆಕ್ಟರ್ ಏನು, ಎ ಅಂಡ್ ಬಿ ಆರ್ ಏನಾಗಿರ್ಬೇಕು, ಇದೆರಡು ಅಡ್ಜಸೆಂಟ್ ವೆಕ್ಟರ್ಸ್. ಈ ತರ ಅಡ್ಜಸೆಂಟ್ ಸೈಡ್ಸ್ ಆಗಿರ್ಬೇಕು, ಅವಾಗ ತಗೊಂಡ್ರೆ ಓಕೆ. ಕೆಲವುದ್ರಲ್ಲಿ ಹೆಂಗ್ ಕೊಡ್ತಾರೆ, ಎ ಬಿ ಕ್ರಾಸ್ ಎ ಸಿ ಅಂತಾನು ಕೊಡ್ತಾರೆ, ಎ ಬಿ ಕ್ರಾಸ್ ಎ ಸಿ ಅದು ಕೊಡ್ತಾರೆ, ರೈಟ್. ಅಥವಾ ನೀವು ಎ ಬಿ ಸಿ ಅಂತ ಬರೆದ್ರೆ ಎ ಬಿ ಕ್ರಾಸ್, ಇಲ್ಲಿ ಏನಾಗುತ್ತೆ ಎ ಸಿ ಕ್ರಾಸ್ ಎ ಬಿ. ನೀವು ಅವ ಎರಡು ಫೈಂಡ್ ಮಾಡಿದ್ರು ಸಾಕು, ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, ಅದು ಎರಡು ಫೈಂಡ್ ಮಾಡಿ, ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡಿ, ಮ್ಯಾಗ್ನಿಟ್ಯೂಡ್ ತಗೊಳ್ಳಿ,
ಡಿವೈಡ್ ಬೈ 2 ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ ಸಿಗುತ್ತೆ. ನೆಕ್ಸ್ಟ್ ಯೂಸ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಫೈಂಡ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್, ಸಪೋಸ್ ನಿಮ್ಮ ಹತ್ರ ಒಂದು ಪ್ಯಾರಲೆಲೋಗ್ರಾಮ್ ಇದೆ. ಓಕೆ, ಇಲ್ಲೂ ಅಷ್ಟೇ ಸೇಮ್ ಅಡ್ಜಸೆಂಟ್ ವೆಕ್ಟರ್ಸ್ ತಗೊಳ್ಳಿ. ಅಡ್ಜಸೆಂಟ್ ವೆಕ್ಟರ್ಸ್ ತಗೊಂಡು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಫೈಂಡ್ ಮಾಡಬೇಕು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಷ್ಟೇ ಮಾಡಿ ಸಾಕು, ನೀವು ಹಾಫ್ ಮಾಡೋದು ಬೇಡ. ದಿಸ್ ವಿಲ್ ಗಿವ್ ಯು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್. ಇದು ಸೈಡ್ಸ್ ಕೊಟ್ಟಾಗ, ಸಪೋಸ್ ಇದೆ ನಾನು ಹೇಳ್ತಾ ಇದು ಸೈಡ್ಸ್ ಕೊಟ್ಟಾಗ, ಸಪೋಸ್ ನಿಮ್ಗೆ ಕೆಲವು ಸರಿ ಏನ್ ಮಾಡ್ತಾರೆ, ನಿಮಗೆ ಡಯಾಗ್ನಲ್ ವ್ಯಾಲ್ಯೂಸ್ ಕೊಟ್ಬಿಡ್ತಾರೆ. ಈ ತರ ಎರಡು ಡಯಾಗ್ನಲ್, ನಿಮಗೆ ಸೈಡ್ಸ್ ಕೊಡಲ್ಲ. ಸೈಡ್ಸ್ ಕೊಟ್ಟಾಗ ಇದು ಎ ಅಂಡ್ ಬಿ ಆರ್ ಅಡ್ಜಸೆಂಟ್ ಸೈಡ್ಸ್ ಸೇಮ್. ಡಯಾಗ್ನಲ್ ಕೊಟ್ಟಾಗ ಇದು D1 ಅಂತ ಬರಿತೀನಿ, ಇದು D2 ಅಂತ ಬರಿತೀನಿ. ಸೊ ನೀವು ಫಸ್ಟ್ ಡಯಾಗ್ನಲ್ ವ್ಯಾಲ್ಯೂಸ್ ಕೊಟ್ಟಾಗ ಏನ್ ಮಾಡ್ಬೇಕು, ಸಿಂಪಲ್. ಸಪೋಸ್ ಇದು ಫಸ್ಟ್ ಕೇಸ್ ವೆನ್ ಸೈಡ್ಸ್ ಆರ್ ಗಿವನ್. ಸೈಡ್ಸ್ ಕೊಟ್ಟಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸಪೋಸ್ ನಿಮಗೆ ಡಯಾಗ್ನಲ್ಸ್ ಕೊಟ್ರೆ ಸಿಂಪಲ್ ಮ್ಯಾಗ್ನಿಟ್ಯೂಡ್ ಆಫ್ D1 ಕ್ರಾಸ್ D2. ಹೆಂಗಿದ್ರು ಅದು ವೆಕ್ಟರ್ ಅಲ್ವಾ. ಸೊ ಡಯಾಗ್ನಲ್ ಕ್ರಾಸ್ ಪ್ರಾಡಕ್ಟ್ ತಗೊಳ್ಳಿ, ಅವಾಗ್ಲೂ ನಿಮಗೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ದ ಯೂಸಸ್ ಆಫ್ ಕ್ರಾಸ್ ಪ್ರಾಡಕ್ಟ್. ಇದಿಷ್ಟು ಆಯ್ತು. ನೆಕ್ಸ್ಟ್ ಯೂನಿಟ್ ವೆಕ್ಟರ್ದು ಗೊತ್ತಿರಬೇಕು, ಬಿಕಾಸ್ ಶೋ ದಟ್ ಪ್ರಾಬ್ಲಮ್ಸ್ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಯೂಸ್ ಆಗುತ್ತೆ. ಯೂನಿಟ್ ವೆಕ್ಟರ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕ್ರಾಸ್ ಪ್ರಾಡಕ್ಟ್ ಅಲ್ಲೇ. ಸಿಂಪಲ್, ನಾನು ನೋಡಿ ಹೆಂಗ್ ತಗೋತೀನಿ, IJK ಅಂತ ತಗೋತೀನಿ. ಓಕೆ, ಈಗ ನಾನು ಇದು ಕ್ಲಾಕ್ ವೈಸ್, ನಾರ್ಮಲ್ ಕ್ಲಾಕ್ ಅಂದ್ರೆ ಇದು ಕ್ಲಾಕ್ ವೈಸ್. ಓಕೆ, ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಯಾವುದು, ಈ ತರ ಉಲ್ಟಾ ಹೋದ್ರೆ ಆಂಟಿ ಕ್ಲಾಕ್ ವೈಸ್, ರೈಟ್. ಈಗ ನಾನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಗೋತೀನಿ. ಫಸ್ಟ್ ನಾನು ಐ ಇಂದ ಜೆ ತಗೋತೀನಿ. ಸೊ ನಾನು ಏನ್ ಬರಿತೀನಿ, I ಕ್ರಾಸ್ J ಇಸ್ ಈಕ್ವಲ್ ಟು, ಇಲ್ಲಿಂದ ಇಲ್ಲಿಗೆ ಹೋಗಿದೆ ಅಲ್ವಾ. ಸೊ ಮಿಕ್ಕಿರೋದು ದಟ್ ವಿಲ್ ಬಿ ದ ಆನ್ಸರ್. I ಕ್ರಾಸ್ J ಮಾಡಿದ್ರೆ ಯೂನಿಟ್ ವೆಕ್ಟರ್ ಆನ್ಸರ್ K ಬರುತ್ತೆ. ನೆಕ್ಸ್ಟ್ ತಿರ್ಗಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗಿ. ಯಾವ ಡೈರೆಕ್ಷನ್ ಇದೆ ಇವಾಗ, J ಕ್ರಾಸ್ K ಇದೆ ಅಲ್ವಾ. ಸೊ J ಕ್ರಾಸ್ K ಇದ್ರೆ ಉಳ್ದಿರೋದು ಯಾವುದು, I. ದಟ್ ವಿಲ್ ಬಿ ಅವರ್ ಆನ್ಸರ್. ನೆಕ್ಸ್ಟ್ ಇನ್ನೊಂದ್ಸರಿ ಆಂಟಿ ಕ್ಲಾಕ್ ವೈಸ್ ಬನ್ನಿ, ಇದು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಸೊ ಏನಿದೆ ಇವಾಗ, K ಕ್ರಾಸ್ I ಇದೆ, ಇದೇನಾಗುತ್ತೆ ಆನ್ಸರು J ಆಗುತ್ತೆ. ನೀವು ಸಪೋಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಿಲ್ಲ ಅಂದ್ರೆ ಮೈನಸ್ ಆನ್ಸರ್ ಅಲ್ಲಿ ಬರುತ್ತೆ. ಈಗ ಏನು ಆಂಟಿ ಕ್ಲಾಕ್ ವೈಸ್ ಹೋಗ್ತಿಲ್ಲ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕ್ಲಾಕ್ ವೈಸ್ ಅಲ್ವಾ. ಸೊ ಕ್ಲಾಕ್ ವೈಸ್ ಅಂದ್ರೆ ಏನು, ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಸಪೋಸ್ ನೀವು I ಕ್ರಾಸ್ K ಹೋದ್ರಿ ಅಂದರೆ I ಕ್ರಾಸ್ K ಏನು ಕ್ಲಾಕ್ ವೈಸ್ ಹೋಗ್ತಾ ಇದ್ದೀರಾ, ಆನ್ಸರ್ J ಬರುತ್ತೆ, ಬಟ್ ನೆಗೆಟಿವ್ ಸೈನ್ ಇರುತ್ತೆ. ಓಕೆ, ಸೇಮ್ ಅದೇ ತರ ನೆಕ್ಸ್ಟ್ ಇನ್ಯಾವ್ದು ತರ ಹೋಗ್ಬೋದು, K ಕ್ರಾಸ್ J ಹೋಗ್ತೀರಾ ಅಂದ್ರೆ K ಕ್ರಾಸ್ J ಫಾರ್ ಶೋರ್ ವಿಲ್ ಗಿವ್ ಯು I ಬಟ್ ವಿತ್ ಅ ನೆಗೆಟಿವ್ ಸೈನ್. ನೆಕ್ಸ್ಟ್ J ಕ್ರಾಸ್ I ಹೋಗ್ತೀರಾ ಅಂದ್ರೆ J ಕ್ರಾಸ್ I ಫಾರ್ ಶೋರ್ ಇದೇನು ಆಂಟಿ ಕ್ಲಾಕ್ ವೈಸ್ ಆಯ್ತು, ಇಲ್ಲ ಇದು ಕ್ಲಾಕ್ ವೈಸ್ ಆಯ್ತು. ಸೊ ದಿಸ್ ಇಸ್ ಮೈನಸ್ K. ಸೊ ಇದಿಷ್ಟು ಗೊತ್ತಿರ್ಬೇಕು. ಅಂಡ್ ನಮಗ್ ಡಾಟ್ ಪ್ರಾಡಕ್ಟ್ ಅಲ್ಲಿ ಬೇರೆ ಬೇರೆ ವೆಕ್ಟರ್ಸ್ ತಗೊಂಡಾಗ 0 ಬರ್ತಾ ಇತ್ತು, ಇಲ್ಲಿ ಬೇರೆ ಬೇರೆ ಯೂನಿಟ್ ವೆಕ್ಟರ್ಸ್ ತಗೊಂಡಾಗ ವ್ಯಾಲ್ಯೂ ಬರ್ತಾ ಇದೆ. ವಿಚ್ ಮೀನ್ಸ್ ನಾವೇನ್ ಚೇಂಜ್ ಮಾಡ್ಬೇಕು ಇವಾಗ, ಸಪೋಸ್ ಯು ಟೇಕ್ ಸೇಮ್ I ಕ್ರಾಸ್ I ಅಥವಾ J ಕ್ರಾಸ್ J ಅಥವಾ K ಕ್ರಾಸ್ K, ಈ ತರ ವ್ಯಾಲ್ಯೂಸ್ ತಗೊಂಡಾಗ ಇದು ಯಾವಾಗ್ಲೂ 0 ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ಅಲ್ಲಿ 0 ಇರಬೇಕು. ಡಾಟ್ ಪ್ರಾಡಕ್ಟ್ ಅಲ್ಲಿ ಇಲ್ಲಿ ವ್ಯಾಲ್ಯೂ ಬರ್ತಾ ಇತ್ತು, ಮಿಕ್ಕಿದ್ 0 ಇತ್ತು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಾಸ್ ಪ್ರಾಡಕ್ಟ್. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎರಡು ಸೆಪರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಎರಡು ಈ ವಿಡಿಯೋದಲ್ಲಿ ಇದೆ. ಇದ್ರ ಬೇಸ್ಡ್ ಎಕ್ಸರ್ಸೈಸಸ್ ಯಾವ್ದು ಇದೆಯೋ ಅದನ್ನ ಫರ್ದರ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಫರ್ದರ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಸೈಡ್ಗೆ ಹೋಗ್ತೀನಿ, ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಸೊ ಇದೇ ತರ ನೀಟಾಗಿ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ವಿತ್ ಇನ್ ಲೆಸ್ ಅಮೌಂಟ್ ಆಫ್ ಟೈಮ್ ಏನೇನು ಗೊತ್ತಿರಬೇಕೋ ಎಲ್ಲ ಮುಗ್ದಿದೆ. ಡಾಟ್ ಪ್ರಾಡಕ್ಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್ ಅಂಡ್ ಯುವರ್ ವೆಕ್ಟರ್ ಚಾಪ್ಟರ್ ಇಸ್ ಆಲ್ಸೋ ಓವರ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಚಾಪ್ಟರ್ಸ್. ಪ್ರತಿ ಚಾಪ್ಟರ್ಗೂ ಈ ತರ ಡೀಟೇಲ್ ಸೊಲ್ಯೂಷನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ಚಾಪ್ಟರ್. ಲೆಟ್ಸ್ ಮೀಟ್ ಆಸ್ ಸೂನ್ ಆಸ್ ಪಾಸಿಬಲ್.